ಕೇಳುಗರೇ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ತಾವು ಮಾನವರ ವರ್ತನೆಯಲ್ಲಿ ಹಾರ್ಮೋನುಗಳ ಅಥವಾ ರಸದೂತಗಳ ಪಾತ್ರ ಎಂಬ ವಿಷಯದ ಬಗ್ಗೆ ಸಂಕ್ಷಿಪ್ತ ಸಂಭಾಷಣರೂಪಿ ಧ್ವನಿಮುದ್ರಿಕೆಯನ್ನು ಕೇಳಲಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಾ, ಒಬ್ಬ ರಾಜಕುಮಾರನಿಗೆ ಯಾವಾಗಲೂ ಸಿಕ್ಕಾಪಟ್ಟೆ ಕೋಪ, ಇನ್ನೊಬ್ಬನಿಗೆ ಯಾಕೋ ಸದಾ ದುಃಖ. ಇದಕ್ಕೆಲ್ಲ ಕಾರಣ ನಮ್ಮ ದೇಹದ ಒಳಗಿನ ಕೆಮಿಕಲ್ಸ್ ಅಂಟ. ಒಂಥರ ಮಾಂತ್ರಿಕ ರಾಸಾಯನಿಕಗಳ ಆಟ ಅನ್ಬೋದಾ? ಹೌದು. ಇವತ್ತು ನಾವು ಆ ಕೆಮಿಕಲ್ಸ್ ಬಗ್ಗೆನೇ, ಅಂದ್ರೆ ಹಾರ್ಮೋನುಗಳು ಅಥವಾ ರಸದೂತಗಳ ಬಗ್ಗೆನೇ ಮಾತಾಡೋಣ ಅಂತಿದ್ದೀವಿ. ಖಂಡಿತ. ನಮ್ಮ ಭಾವನೆಗಳು, ನಮ್ಮ ನಡತೆ, ದಿನನಿತ್ಯದ ಲೈಫ್, ಇದ್ರ ಮೇಲೆಲ್ಲ ಅವು ಹೇಗೆ ಪ್ರಭಾವ ಬೀರ್ತವೆ, ಈ ಮೂಲಗಳ ಆಧಾರದ ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತವಾಗಿಯೂ. ಈಗ ಹಾರ್ಮೋನುಗಳು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಅವು ನಮ್ಮ ದೇಹದ ಮೆಸೆಂಜರ್ಸ್, ಸಂದೇಶ ತಲುಪಿಸೋ ಕೆಲಸ ಮಾಡ್ತವೆ. ಮೆಸೆಂಜರ್ಸ್? ಓಕೆ, ಅಂದ್ರೆ ಹೇಗೆ? ನಮ್ಮ ದೇಹದಲ್ಲಿ ಕೆಲವು ಸ್ಪೆಷಲ್ ಗ್ರಂಥಿಗಳಿರ್ತವೆ ಗೊತ್ತಾ? ಎಂಡೋಕ್ರೈನ್ ಸಿಸ್ಟಮ್ ಅಂತೀವಿ ಅದಕ್ಕೆ. ಗೊತ್ತು. ಆ ಗ್ರಂಥಿಗಳು ಈ ಹಾರ್ಮೋನುಗಳನ್ನ ಉತ್ಪತ್ತಿ ಮಾಡ್ತವೆ. ಸರಿ. ಆಮೇಲೆ ಈ ಹಾರ್ಮೋನುಗಳು ರಕ್ತದ ಮೂಲಕ ಇಡೀ ದೇಹದಲ್ಲಿ ಓಡಾಡಿ ನಿರ್ದಿಷ್ಟ ಜಾಗಗಳಿಗೆ ಅಂದ್ರೆ ಸೆಲ್ಸ್ಗೆ ಹೋಗಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಸಿಗ್ನಲ್ ಕೊಡ್ತವೆ. ಓಹ್, ಹಾಗಾ? ನಮ್ಮ ಬೆಳವಣಿಗೆ ಇರ್ಬೋದು, ಮೆಟಾಬಾಲಿಸಂ ಅಂದ್ರೆ ನಾವು ತಿಂದಿದ್ದನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡೋದು, ಹೌದು, ಆಮೇಲೆ ಸಂತಾನೋತ್ಪತ್ತಿ, ಇವೆಲ್ಲದಕ್ಕೂ ಇವು ಬೇಕೇ ಬೇಕು. ಅಷ್ಟೇ ಅಲ್ಲ, ನಮ್ಮ ಮೂಡು, ನಮ್ಮ ವರ್ತನೆ ಇದೆಯಲ್ಲ, ಅದ್ರ ಮೇಲೂ ಇವುಗಳ ಕಂಟ್ರೋಲ್ ಇದೆಯೇನೆ. ಅಂದ್ರೆ ಬಹಳ ಮುಖ್ಯವಾದವು. ಹೌದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಾಕು, ಅದ್ರ ಎಫೆಕ್ಟ್ ಬಾಡಿ ಮತ್ತೆ ಮೈಂಡ್ ಎರಡರ ಮೇಲೂ ಜೋರಾಗೇ ಇರುತ್ತೆ. ಸೊ ಬ್ಯಾಲೆನ್ಸ್ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸರಿ, ಹಾಗಾದ್ರೆ ಈಗ ನಮ್ಮ ನಡವಳಿಕೆ, ಮೂಡು ಅಂತ ಹೇಳಿದ್ರಲ್ಲ, ಅದಕ್ಕೆ ನೇರವಾಗಿ ಲಿಂಕ್ ಆಗಿರೋ ಕೆಲವು ಮೇನ್ ಹಾರ್ಮೋನ್ಗಳ ಬಗ್ಗೆ ಹೇಳಿ. ಈಗ ನಾವು ಖುಷಿಯಾಗಿದ್ದಾಗ ಯಾವ ಹಾರ್ಮೋನ್ ಕೆಲಸ ಮಾಡುತ್ತೆ? ಒಳ್ಳೆ ಪ್ರಶ್ನೆ. ಖುಷಿ, ಆನಂದ, ಇದಕ್ಕೆಲ್ಲ ಮೇನ್ ಆಗಿ 2 ಹಾರ್ಮೋನ್ಗಳು. ಒಂದು ಸೆರೋಟೋನಿನ್, ಇನ್ನೊಂದು ಡೋಪಮೈನ್. ಸೆರೋಟೋನಿನ್, ಡೋಪಮೈನ್. ಓಕೆ, ಹೌದು. ಇವೆರಡು ನಮ್ಮ ಬ್ರೈನ್ನಲ್ಲೇ ಉತ್ಪತ್ತಿಯಾಗೋದು. ಸೆರೋಟೋನಿನ್ ನಮ್ಮ ಮೂಡನ್ನ ಸ್ಟೇಬಲ್ ಆಗಿಡುತ್ತೆ, ಒಂಥರ ಸಮಾಧಾನ ಕೊಡುತ್ತೆ. ಡೋಪಮೈನ್ ಇದೆಯಲ್ಲ, ಅದು ನಮ್ಗೆ ಮೋಟಿವೇಶನ್ನು, ಖುಷಿ, ಏನಾದ್ರೂ ಸಾಧಿಸಿದಾಗ ಸಿಗೋ ಒಂದು ರಿವಾರ್ಡ್ ಫೀಲಿಂಗ್ ಇದೆಯಲ್ಲ, ಅದಕ್ಕೆ ಕಾರಣ. ಓ, ಇಂಟ್ರೆಸ್ಟಿಂಗ್. ಇವುಗಳ ಲೆವೆಲ್ ಏನಾದ್ರೂ ಕಮ್ಮಿ ಆದ್ರೆ ಆವಾಗ್ಲೇ ಈ ಡಿಪ್ರೆಷನ್, ಏನು ಮಾಡಕ್ಕೆ ಇಂಟ್ರೆಸ್ಟ್ ಇಲ್ದಿರೋದು, ಆತಂಕ, ಈ ಥರದ್ದು ಶುರುವಾಗೋ ಚಾನ್ಸ್ ಇರುತ್ತೆ. ಹಾಗಾದ್ರೆ ನಾವು ಟೆನ್ಷನ್ ಆದಾಗ, ಭಯ ಆದಾಗ ಏನಾಗುತ್ತೆ? ಅಲ್ಲೂ ಹಾರ್ಮೋನ್ಸ್ ಇನ್ವಾಲ್ವ್ ಆಗಿದಾವ? ಖಂಡಿತ. ಸ್ಟ್ರೆಸ್ ಟೈಮಲ್ಲಿ ಕಾರ್ಟಿಸಾಲ್ ಮತ್ತು ಅಡ್ರಿನಲಿನ್ ಮುಖ್ಯವಾಗಿ ಕೆಲಸ ಮಾಡ್ತವೆ. ಇವು ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಬರೋದು. ಅಡ್ರಿನಲ್ ಗ್ಲ್ಯಾಂಡ್ಸ್, ಸರಿ. ಕಾರ್ಟಿಸಾಲ್ ಅನ್ನೋದು ಲಾಂಗ್ ಟರ್ಮ್ ಸ್ಟ್ರೆಸ್ ಹ್ಯಾಂಡಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಅಡ್ರಿನಲಿನ್ ಅದು ತಕ್ಷಣದ ರಿಯಾಕ್ಷನ್ಗೆ. ತಕ್ಷಣದ ರಿಯಾಕ್ಷನ್ ಅಂದ್ರೆ? ಈಗ ಏನೋ ಡೇಂಜರ್ ಬಂತು ಅಥವಾ ಪರೀಕ್ಷೆ ಟೆನ್ಷನ್, ಆಗ ಹಾರ್ಟ್ ಬೀಟ್ ಜಾಸ್ತಿ ಆಗತ್ತಲ್ಲ? ಹೌದು ಹೌದು. ಅದು ಅಡ್ರಿನಲಿನ್ ಕೆಲ್ಸ. ಅದನ್ನ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತೀವಿ. ಹೋರಾಗೋ ಇಲ್ಲ ಓಡಿ ಹೋಗು ಅನ್ನೋ ಥರ. ಓಹೋ. ಆದ್ರೆ ಈ ಕಾರ್ಟಿಸಾಲ್ ಇದೆಯಲ್ಲ, ಅದು ಜಾಸ್ತಿ ಹೊತ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಹೈ ಲೆವೆಲ್ನಲ್ಲಿ ಇದ್ರೆ ಅದು ಆತಂಕ, ನಿದ್ದೆ ಬರ್ದಿರೋದು, ತೂಕ ಜಾಸ್ತಿ ಆಗೋದು, ಈ ಥರ ಸಮಸ್ಯೆ ತರಬಹುದು. ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ಗಳು ಕೂಡ ಬೇಕು, ಆದ್ರೆ ಲಿಮಿಟ್ ಅಲ್ಲಿರಬೇಕು. ಎಕ್ಸಾಕ್ಟ್ಲಿ. ಇನ್ನು ಆಕ್ಸಿಟೋಸಿನ್ ಅಂತ ಕೇಳಿದ್ದೀರಾ? ಅದನ್ನ ಲವ್ ಹಾರ್ಮೋನ್ ಅಂತಾರೆ. ಹೌದು, ಕೇಳಿದ್ದೀನಿ. ನಿಜವಾಗ್ಲೂ ಅದು ಪ್ರೀತಿಗೆ ಸಂಬಂಧಪಟ್ಟಿದ್ದ? ಅದು ನಮ್ಮ ಸೋಷಿಯಲ್ ಬಾಂಡಿಂಗ್ ಅಂದ್ರೆ ಸಂಬಂಧಗಳನ್ನ ಗಟ್ಟಿ ಮಾಡುತ್ತೆ, ನಂಬಿಕೆ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಾಗೆ ಕರೀತಾರೆ. ಬಂಧದ ಹಾರ್ಮೋನ್ ಕೂಡ ಅಂತಾರೆ. ಅಚ್ಚಾ. ಇನ್ನು ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್? ಹೌದು. ಟೆಸ್ಟೋಸ್ಟೆರಾನ್ ಮುಖ್ಯವಾಗಿ ಪುರುಷರಲ್ಲಿ, ಎಸ್ಟ್ರೋಜೆನ್ ಮುಖ್ಯವಾಗಿ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಇವು ಸೆಕ್ಶುವಲ್ ಡೆವಲಪ್ಮೆಂಟ್ ಜೊತೆಗೆ ಮೂಡ್, ಕಾಂಪಿಟೇಟಿವ್ನೆಸ್, ಮೆಮೊರಿ ಇದ್ರ ಮೇಲೂ ಪರಿಣಾಮ ಬೀರ್ತವೆ. ಓಕೆ. ಈಸ್ಟ್ರೋಜನ್ ಲೆವೆಲ್ಸ್ ಹೆಚ್ಚು ಕಮ್ಮಿ ಆದ್ರೆ, ವಿಶೇಷವಾಗಿ ಮಹಿಳೆಯರಲ್ಲಿ, ಈಗ ಪೀರಿಯಡ್ಸ್ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ, ಆಮೇಲೆ ಮೆನೋಪಾಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗೋದು ಕಾಮನ್. ಹೌದು. ಈಗ ಈ ಹಾರ್ಮೋನ್ಗಳ ಲೆವೆಲ್ ಹೆಚ್ಚು ಕಮ್ಮಿ ಆಗೋಕೆ, ಅಂದ್ರೆ ಇಂಬ್ಯಾಲೆನ್ಸ್ ಆಗೋಕೆ ಕಾರಣಗಳೇನು? ಸುಮ್ನೆ ಹಾಗೆ ಆಗುತ್ತಾ? ಇಲ್ಲ, ಅದಕ್ಕೆ ಕಾರಣಗಳಿರ್ತವೆ. ಗ್ರಂಥಿಗಳಲ್ಲೇ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು, ಡ್ಯಾಮೇಜ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು. ಸರಿ. ಅಥವಾ ನಾವು ತಿನ್ನೋ ಊಟದಲ್ಲಿ ನ್ಯೂಟ್ರಿಯೆಂಟ್ಸ್ ಕೊರತೆ. ಉದಾಹರಣೆಗೆ ಥೈರಾಯ್ಡ್ ಹಾರ್ಮೋನ್ಗೆ ಅಯೋಡೀನ್ ಬೇಕು, ಅದು ಕಮ್ಮಿ ಆದ್ರೆ ಸಮಸ್ಯೆ. ಹೌದು, ಕೇಳಿದ್ದೀನಿ. ಆಮೇಲೆ
ತುಂಬಾ ಸಮಯದಿಂದಿರೋ ಸ್ಟ್ರೆಸ್, ವಯಸ್ಸಾಗೋದು, ಕೆಲವು ಮೆಡಿಸಿನ್ಸ್ ಇವೆಲ್ಲ ಕಾರಣ ಆಗ್ಬೋದು. ಓ, ಇದರ ಪರಿಣಾಮಗಳು ಹೇಗೆ? ಬರೀ ದೈಹಿಕವಾಗಿರುತ್ತಾ ಅಥವಾ? ಇಲ್ಲ, ಎರಡೂ ತರಹ ಇರುತ್ತೆ. ಫಿಸಿಕಲ್ ಆಗಿ ಈಗ ತೂಕ ಹೆಚ್ಚು ಕಡಿಮೆ ಆಗೋದು, ವಿಪರೀತ ಸುಸ್ತು, ಡಯಾಬಿಟಿಸ್ ತರಹದ ಕಾಯಿಲೆಗಳು. ಮೆಂಟಲ್ ಆಗಿಯೂ ಪರಿಣಾಮ ಬೀರುತ್ತೆ. ಡಿಪ್ರೆಷನ್, ಆತಂಕ, ಸಣ್ಣ ವಿಷಯಕ್ಕೂ ಕಿರಿಕಿರಿ, ನಿದ್ದೆ ಸರಿ ಇಲ್ದಿರೋದು. ಅಪ್ಪೋ, ಇದನ್ನೆಲ್ಲ ಸರಿ ಮಾಡ್ಬೋದಾ? ಹೇಗೆ? ಖಂಡಿತ ಸರಿ ಮಾಡ್ಬೋದು ಅಥವಾ ಮ್ಯಾನೇಜ್ ಮಾಡ್ಬೋದು. ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು, ಅದು ಬಹಳ ಮುಖ್ಯ. ಹೌದು. ಅವರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಯಾವ ಹಾರ್ಮೋನ್ ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡಿ, ಬೇಕಿದ್ರೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ, HRT ಅಥವಾ ಬೇರೆ ಮೆಡಿಸಿನ್ಸ್ ಕೊಡ್ತಾರೆ. ಸರಿ. ಅದ್ರ ಜೊತೆ ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್, ರೆಗ್ಯುಲರ್ ಎಕ್ಸಸೈಸ್, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋಕೆ ಯೋಗ, ಮೆಡಿಟೇಷನ್ ಮತ್ತೆ ಮುಖ್ಯವಾಗಿ ಚೆನ್ನಾಗಿ ನಿದ್ದೆ ಮಾಡೋದು. ಅಂದ್ರೆ ಮೆಡಿಕಲ್ ಹೆಲ್ಪ್ ಜೊತೆಗೆ ನಮ್ಮ ಕಡೆಯಿಂದಲೂ ಪ್ರಯತ್ನ ಬೇಕು. ಖಂಡಿತ, ಎರಡೂ ಸೇರಿದಾಗ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋದು. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ, ಈ ಹಾರ್ಮೋನುಗಳು ಅನ್ನೋವು ನಮ್ಮ ದೇಹದ ಒಳಗಿನ ಪವರ್ಫುಲ್ ಮೆಸೆಂಜರ್ಸ್. ನಮ್ಮ ಆರೋಗ್ಯ, ನಮ್ಮ ಮೂಡು, ನಮ್ಮ ನಡವಳಿಕೆ ಎಲ್ಲದರ ಮೇಲೂ ಅವುಗಳ ಹಿಡಿತ ಇದೆ. ಹೌದು, ತೆರೆಮರೆಯ ಸೂತ್ರಧಾರಿಗಳು ಇದ್ದ ಹಾಗೆ, ತುಂಬಾನೇ ಶಕ್ತಿಶಾಲಿ. ಅವು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳಿದುಕೊಳ್ಳೋದು ನಮ್ಮನ್ನು ನಾವೇ ಚೆನ್ನಾಗಿ ಅರ್ಥ ಮಾಡ್ಕೊಡೋಕೆ ಹೆಲ್ಪ್ ಆಗುತ್ತಲ್ವಾ? ಖಂಡಿತ, ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋಕೂ ಇದು ಮುಖ್ಯ. ಆಕ್ಚುಲಿ ಇದೆಲ್ಲ ಕೇಳಿದ್ಮೇಲೆ ಒಂದು ಆಳವಾದ ಪ್ರಶ್ನೆ ಮೂಡುತ್ತ ಮನಸ್ಸಲ್ಲಿ. ಹೌದಾ? ಏನಾ ಪ್ರಶ್ನೆ? ಈಗ ನೋಡಿ, ನಮ್ಮ ನಡತೆ, ನಮ್ಮ ಭಾವನೆಗಳು, ನಮ್ಮ ಪರ್ಸನಾಲಿಟಿ ಇದರ ಮೇಲೆಲ್ಲ ಈ ಕೆಮಿಕಲ್ಸ್ ಇಷ್ಟೊಂದು ಪ್ರಭಾವ ಬೀರುತ್ತೆ ಅಂದಮೇಲೆ, ನಾವ್ಯಾರು ಅನ್ನೋದನ್ನ ನಿರ್ಧಾರಿಸೋದ್ರಲ್ಲಿ ನಮ್ಮ ಸ್ವಂತ ಇಚ್ಛೆ, ನಮ್ಮ ಪ್ರಜ್ಞೆ ಇದರ ಪಾಲು ಎಷ್ಟು? ಮತ್ತೆ ನಮ್ಮ ದೇಹದ ಒಳಗಿನ ಈ ಬಯೋಕೆಮಿಸ್ಟ್ರಿ ಇದೆಯಲ್ಲ, ಇದರ ಪಾಲು ಎಷ್ಟು? ನಿಜ. ಯೋಚನೆ ಮಾಡಬೇಕಾದ ವಿಷಯವೇ ಸರಿ. ಕೇಳುಗರೆ, ಕೇಳಿದ್ರಲ್ಲ ನಮ್ಮ ದೇಹದಲ್ಲಿನ ಈ ಪುಟ್ಟ ರಾಸಾಯನಿಕ ಸಂದೇಶವಾಹಕಗಳಾದ ಹಾರ್ಮೋನುಗಳು ಎಷ್ಟು ಮುಖ್ಯ ಎಂದು. ಅವು ನಮ್ಮ ಬೆಳವಣಿಗೆ, ದೈಹಿಕ ಕ್ರಿಯೆಗಳು ಮತ್ತು ಮುಖ್ಯವಾಗಿ ನಮ್ಮ ಭಾವನೆಗಳು ಹಾಗೂ ವರ್ತನೆಯ ಮೇಲೆ ಅಸಾಧ್ಯವಾದ ಪ್ರಭಾವ ಬೀರುತ್ತವೆ. ಇವುಗಳ ಸಮತೋಲನವು ನಮ್ಮ ಆರೋಗ್ಯಕ್ಕೆ ಅತ್ಯಂತ ನಿರ್ಣಾಯಕ. ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಬೇಕಾಗಿ ವಿನಮ್ರ ಕೋರಿಕೆ. ಧನ್ಯವಾದಗಳು.